ನಮಸ್ಕಾರ ವೀಕ್ಷಕರೇ, ಇವತ್ತು ಮುಸ್ಲಿಂ ಶೈಲಿಯಲ್ಲಿ ಮಾಡುವಂತಹ ಬಿರಿಯಾನಿ ರೆಸಿಪಿ ತಗೊಂಬಂದಿದ್ದೀನಿ. ಅದನ್ನ ಮಾಡೋಣ ಬನ್ನಿ. ಇಲ್ಲಿ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಒಂದು 50 ಗ್ರಾಮ್ ಎಣ್ಣೆ ಹಾಕೋಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಆಮೇಲೆ ಬಿರಿಯಾನಿ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ. ಇದರಲ್ಲಿ ಇದೇ ಹಾಕ್ಬೇಕು ಅಂತ ಇಲ್ಲ, ಬಿರಿಯಾನಿ ಮಸಾಲೆ ಏನೇನಿದೆ ಎಲ್ಲ ಹಾಕಿ ಒಂದೆರಡು ಮಿಸ್ ಆದ್ರೂ ಪರವಾಗಿಲ್ಲ, ಒಂದೆರಡು ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಒಟ್ನಾಗೆ ಬಿರಿಯಾನಿ ಮಸಾಲ ಹಾಕೊಳ್ಳಿ ಅಷ್ಟೇ. 4 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಒಂದು 3 ಮೆಣಸಿನ್ಕಾಯಿ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕೊಂಡಿದ್ದೀನಿ. ಇದನ್ನ ಕೆಂಪು ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಬ್ರೌನ್ ಬರಬೇಕು ಈರುಳ್ಳಿ, ಅಲ್ಲಿವರೆಗೂ ಹುರ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಈರುಳ್ಳಿ ಹಸಿಯಾಗಿದ್ದರೆ ಅದು ಚಿತ್ರಾನ್ನ ಗೊಜ್ಜು ಥರ ಬಂದ್ಬಿಡುತ್ತೆ. ಅದು ನಾವು ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಬಿರಿಯಾನಿ ಫ್ಲೇವರ್ ಗಮ್ ಅಂತ ಬರ್ತಾ ಇರುತ್ತೆ. ಈರುಳ್ಳಿ ಒಂದು 90% ಆಗಲೇ ರೋಸ್ಟ್ ಆಗಿದೆ. ಅದೇ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನಾನು ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿರೋದು. ಅದನ್ನ ರುಬ್ಕೋಬೇಕಾದ್ರೆ ನಾನು ಒಂದು 8 ಕಾಳು ಮೆಣಸು ಹಾಕೊಂಡಿದ್ದೆ. ನೀವು ಬೇಕಾದ್ರೆ ರುಬ್ಬೇಕಾದ್ರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ, ನಾನು ಆಪ್ಷನಲ್ ಆಗಿ ಹಾಕಿದ್ದೀನಿ ಅಷ್ಟೇ. ಅದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಬಿರಿಯಾನಿಗೆ ಇನ್ಯಾವುದೇ ಥರ ಪೇಸ್ಟ್ಗಳಾಗಲಿ ರುಬ್ಬಿರೋ ಮಸಾಲೆಗಳಾಗಲಿ ಹಾಕಲ್ಲ. ಇದೊಂದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ಹಾಕೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಮಸಾಲೆ ಒಂಥರ ಬೇರೆ ಥರ ಸ್ಮೆಲ್ ಬರ್ತಾ ಇರುತ್ತೆ, ಗಮ್ ಅಂತ ಇರುತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ. ಅಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಆಗಲೇ ಗೊತ್ತಾಗ್ಬಿಡುತ್ತೆ ಹಸಿ ವಾಸನೆ ಹೋಗಿದೆ ಅಂತ. ಇವಾಗ ನಾನು ಅರ್ಧ kg ಚಿಕನ್ ಹಾಕೊತಾ ಇದ್ದೀನಿ. ನೀವು 1 kg ಚಿಕನ್ 2 kg ಚಿಕನ್ ಹಾಕೋದಾದ್ರೆ ಈರುಳ್ಳಿ ಎಲ್ಲ ಜಾಸ್ತಿ ಹಾಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಜಾಸ್ತಿ ಹಾಕೋಬೇಕಾಗುತ್ತೆ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆ ಮಸಾಲೆ ಒಟ್ಟಿಗೆ. ಈ ರೆಸಿಪಿನ ನನಗೆ ನಮ್ಮ ಮನೆ ಪಕ್ಕದ ಮನೆ ಅಕ್ಕ ಹೇಳ್ಕೊಟ್ಟಿರೋದು. ಅವರು ಸಹ ಮುಸ್ಲಿಮ್ಮೆ. ಅವ್ರು ಮಾಡೋ ಬಿರಿಯಾನಿ ಅಷ್ಟು ತುಂಬ ರುಚಿಯಾಗಿರೋದು. ನಾನು ಆ ರೆಸಿಪಿನ ಕೇಳ್ಕೊಂಡು ತಿಳ್ಕೊಂಡು ಇವಾಗ ನಾನು ಮಾಡ್ತಾ ಇದ್ದೀನಿ. ಅವ್ರ ಮನೆ ಹಬ್ಬ ಮಾಡಿದಾಗೆಲ್ಲ ನನಗೆ ತಂದು ಕೊಡೋರು ಬಿರಿಯಾನಿನ ತಿನ್ನು ಅಂತ. ಅಷ್ಟು ರುಚಿಯಾಗಿರೋದು ನನಗೆ ತುಂಬ ಇಷ್ಟ. ನೀವು ಯಾರೆಲ್ಲ ಮುಸ್ಲಿಂ ಮನೆ ಪಕ್ಕ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಚಿಕನ್ ಬೇಯಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಿಡಿ. ಲಾಸ್ಟಿಗೆ ಬೇಕಾದ್ರೆ ರುಚಿ ನೋಡಿ ಕಮ್ಮಿ ಇದ್ರೆ ಹಾಕೊಳ್ಳೋಣ. ಇವಾಗ ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ಒಂದು 5 ನಿಮಿಷ ಬಿಟ್ಟು ತೆಗ್ದಾದ್ಮೇಲೆ ಈ ಥರ ಆಗಿರುತ್ತೆ. ಇದು ಬೈಲರ್ ಚಿಕನ್ ಅಲ್ವಾ, ಬೇಗ ಬೆಂದಿರುತ್ತೆ. ಒಂದು 5 ನಿಮಿಷ ಬಿಟ್ಟ ತಕ್ಷಣ ಅರ್ಧ ಚಿಕನ್ ಬೆಂದೋಗಿರುತ್ತೆ. ಇವಾಗ ಸ್ವಲ್ಪ ಕೈ ಆಡಿಸ್ಕೊಬಿಟ್ಟು ಒಂದು ದಪ್ಪನ ಟೊಮೊಟೊನ ಉದ್ದುದ್ದಕ್ಕೆ ಹೆಚ್ಚಿ ಹಾಕೋತಾ ಇದ್ದೀನಿ. ಅದನ್ನ ಸ್ವಲ್ಪ ಕಲಿಸ್ಕೊಬಿಡೋಣ ಚಿಕನ್ ಒಟ್ಟಿಗೆ. ಟೊಮೊಟೊ ಹಾಕಿದ್ದಾದ್ಮೇಲೆ 1/4 ಲೀಟ್ರಲ್ಲಿ ಅರ್ಧ ಮೊಸರು, ಅಂದರೆ 1/4 ಲೀಟ್ರ್ ಮೊಸರು ಬರುತ್ತಲ್ಲ, ಅದರಲ್ಲಿ ಅರ್ಧ ಭಾಗದಷ್ಟು ನಾನು ಈ ಬಿರಿಯಾನಿಗೆ ಮೊಸರು ಹಾಕೋತಾ ಇದ್ದೀನಿ. ಇವಾಗ ನಾವು ಹಾಕಿರೋ ಮೊಸರನ್ನ ಚಿಕನ್ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಒಂಥರ ವೈಟ್ ಗ್ರೇವಿ ಥರ ಆಗುತ್ತೆ ಮೊಸರು ಹಾಕಿದ್ಮೇಲೆ, ತುಂಬ ರುಚಿಯಾಗಿರುತ್ತೆ. ನಾನು ಎಲ್ಲ ಮನೇಲಿರೋ ಐಟಮ್ಸೇ ಹಾಕಿ ಮಾಡ್ತಾ ಇರೋದು. ಇವಾಗ ಒಂದು ಐಟಮ್ಸು ಮಿಸ್ ಮಾಡಬೇಡಿ, ಹಾಕೊಳ್ಳಿ. ಸ್ಪೈಸಸಲ್ಲಿ ಬೇಕಾದ್ರೆ ಮಿಸ್ ಮಾಡ್ಕೊಳ್ಳಿ. ಇವಾಗ ಖಾರದ ಪುಡಿ ಹಾಕೋತಾ ಇದ್ದೀನಿ. 4 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದಿಲ್ಲ, ಮೀಡಿಯಮ್ಮಲ್ಲಿ ತಿಂತಾರೆ. ನಿಮ್ಮ ಮನೆಗಳಲ್ಲಿ ಏನಾದರೂ ಜಾಸ್ತಿ ಖಾರ ತಿನ್ನೋದಾದರೆ 1-2 ಸ್ಪೂನು ಜಾಸ್ತಿ ಹಾಕ್ಕೊಳ್ಳಿ. ಏನಾದ್ರು ಕಮ್ಮಿ ಖಾರ ತಿಂತಾರೆ ಅಂತಂದರೆ ನಾನು ಹಾಕಿರೋ ಅಷ್ಟೇ ಹಾಕ್ಕೊಳ್ಳಿ, ಕಮ್ಮಿ ಹಾಕೊಳ್ಳೋದಕ್ಕೆ ಹೋಗ್ಬಿಡ್ರಿ, ಅದು ಬಿರಿಯಾನಿ ಸಪ್ಪೆ ಆಗೋಗುತ್ತೆ. ಇವಾಗ 1-2 ನಿಮಿಷ ಪ್ಲೇಟ್ ಮುಚ್ಚಿ ಬಿಡೋಣ, ಸ್ವಲ್ಪ ಖಾರ ಎಲ್ಲ ಚಿಕನ್ಗೆ ಇಳ್ಕೊಳ್ಳಿ ಅಂತ ಅಷ್ಟೇ. 2 ನಿಮಿಷ ಬಿಟ್ಟು ತೆಗೆದ್ಮೇಲೆ ಚಿಕನ್ನು ಹೀಗಾಗಿರುತ್ತೆ, ಒಂಥರ ಗ್ರೇವಿ ಥರ ಚೆನ್ನಾಗಾಗಿರುತ್ತೆ. ಆಗಲೇ 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಹಾಗೆ ಅರ್ಧ ನಿಂಬೆ ರಸ ಹಾಕೋತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನಾನು ಮುಸ್ಲಿಮ್ಸ್ ಮನೆ ಅಕ್ಕಪಕ್ಕನೇ ಬೆಳೆದಿರೋದ್ರಿಂದ ಸ್ವಲ್ಪ ನಾನು ಬಿರಿಯಾನಿ ಆಗಲಿ ಅವ್ರು ಮಾಡಿರೋ ಅಡುಗೆನ ರುಚಿ ನೋಡಿದ್ದೀನಿ. ಅವ್ರ ಮದುವೆಗಳಿಗೆಲ್ಲ ನಾನು ಹೋಗಿದ್ದೀನಿ. ತುಂಬ ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಇದೆ ಅನ್ಕೋತೀನಿ. ನೀವೆಲ್ಲ ಮುಸ್ಲಿಮ್ಸ್ ಮದುವೆ ಊಟ ಮಾಡಿದಿರೋ ಇಲ್ವೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕೋಣ. ಅಕ್ಕಿನ ನಾನು ಒಂದು 10 ನಿಮಿಷ ಮುಂಚೆನೆ ತೊಳೆದು ಸೈಡಲ್ಲಿ ಇಟ್ಟಿದ್ದೆ. ಇಲ್ಲಿ ನಾನು ಅರ್ಧ kg ಅಕ್ಕಿನ ತಗೊಂಡಿದ್ದೀನಿ. ಅರ್ಧ kg ಚಿಕನ್ಗೆ ಅರ್ಧ kg ಅಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ಸಲ ತಪ್ಪಲೆಗೆ ಕೈ ಆಡಿಸ್ಕೊಂಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ.
ನಾನು ಇಲ್ಲಿ ಅರ್ಧ kg ಅಕ್ಕಿಗೆ ಮೀಡಿಯಂ ಲೋಟದಲ್ಲಿ 4 ಲೋಟ ತಪ್ಪಲೆಗೆ ನೀರು ಹಾಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ನಾವಿಲ್ಲಿ ತಪ್ಪಲೆಯಲ್ಲಿ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಅದು ಇಂಕೊಂಡ್ಬಿಡುತ್ತೆ ಚೆನ್ನಾಗೆ. ಕಮ್ಮಿ ಆದ್ರೂ ಸಹ ಪರವಾಗಿಲ್ಲ, ಲಾಸ್ಟಿಗೆ ನಾವು ನೋಡಿ ಬಿಸಿನೀರು ಹಾಕೋಬಹುದು. ಇನ್ನು ಕುಕ್ಕರಲ್ಲಿ ಮಾಡೋದಾದ್ರೆ ಸ್ವಲ್ಪ ಕರೆಕ್ಟಾಗಿ ನೀರು ಹಾಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ರೆ ಅಲ್ಲಿ ಸ್ವಲ್ಪ ಮೆತ್ಕಾಗ್ಬಿಡುತ್ತೆ ಅನ್ನ. ಕಮ್ಮಿ ಹಾಕಿದ್ರೆ ಅಕ್ಕಿ ಬೆಂದೇ ಇರಲ್ಲ, ಆ ಥರ ಆಗುತ್ತೆ ಕುಕ್ಕರಲ್ಲಾದರೆ. ತಪ್ಪಲೆಲ್ಲಾದರೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪೊಬ್ರು ತಪ್ಪಲೆಲ್ಲಿ ಮಾಡೋದು ಕಷ್ಟ ಅಂತಾರೆ, ಅಕ್ಕಿ ಹಾಕಿದ್ಮೇಲೆ ಬೇಯೋದೇ ಗೊತ್ತಾಗಲ್ಲ, ಅದು ಬೇಗ ಬೆಂದೋಗ್ಬಿಡುತ್ತೆ. ತಪ್ಪಲೆಲ್ಲೇ ಈಸಿ, ಇನ್ನು ಕುಕ್ಕರೇ ಈಸಿ ಅನ್ನೋರಿಗೆ ಕುಕ್ಕರಲ್ಲಿ ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ ಅಷ್ಟೇ. 5 ನಿಮಿಷ ನಾವು ಪ್ಲೇಟ್ ಮುಚ್ಚಿ ತೆಗಿಯೋಣ. 5 ನಿಮಿಷ ಆದಮೇಲೆ ಅಕ್ಕಿ ಅರ್ಧ ಬೆಂದೋಗಿರುತ್ತೆ. ಆಮೇಲೆ ಅಡಿಯಿಂದ ಕೆಳಕ್ಕೆ ಒಂದ್ಸಲ ಕೈ ಆಡಿಸ್ಕೊಳ್ಳಿ. 90% ಬಿರಿಯಾನಿ ಇಲ್ಲಿ ಆಗೋಗಿದೆ, ಇನ್ನು 10% ಬೇಯಬೇಕು ಅಷ್ಟೇ. ಸ್ವಲ್ಪ ನೋಡಿ ನೀರು ಸ್ವಲ್ಪ ಇದಿಲ್ಲ ತೆಳಗೆ, ಅದೆಲ್ಲ ಇಂಕೋಬಿಡ್ಬೇಕು. ಇವಾಗ 1-2 ಸ್ಪೂನು ತುಪ್ಪ ಹಾಕೋಬೇಕಾಗುತ್ತೆ ನಾವು. ತುಪ್ಪ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕಿಲ್ಲ ಅಂದ್ರೂ ಆಗುತ್ತೆ, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. 5 ನಿಮಿಷ ಬಿಡಬೇಕಾಗುತ್ತೆ. ಇವಾಗ ಈ ಟೈಮಲ್ಲಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. 5 ನಿಮಿಷ ಬಿಟ್ಟು ತೆಗೆದ್ಮೇಲೆ ಫುಲ್ಲು ಬೆಂದೋಗಿರುತ್ತೆ. ದಮ್ಮಲ್ಲಿ ಇನ್ನು ಮಿಕ್ಕಿದ ಭಾಗ ಬೇಯಿಸ್ಕೋಬೋದು ಆರಾಮಾಗೆ. ಸ್ವಲ್ಪ ಮೇಲಿಂದ ಕೆಳಕ್ಕೆ, ಕೆಳಗಿಂದ ಮೇಲ್ಕೆ ಕೈ ಆಡಿಸ್ಕೊಂಡ್ಬಿಡೋಣ, ಇಲ್ಲ ಅಂದರೆ ತಳ ಸ್ವಲ್ಪ ಸೀದೋಗ್ಬಿಡುತ್ತೆ. ಅದ್ರ ಮೇಲೆ ಗಾಳಿ ಆಡ್ದಂಗೆ ನೀಟಾಗಿ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಅದ್ರ ಮೇಲೆ ಭಾರವಾಗಿರೋ ಒಂದು ಕಲ್ಲು ಇಕ್ಬೇಕಾಗುತ್ತೆ. ನಾವು 1/4 ಗಂಟೆ ಏನಾದರೂ ನಾವು ಈ ಥರ ಮುಚ್ಚಿ ಬಿಡಬೇಕಾಗುತ್ತೆ. ಮುಚ್ಚಿ ಬಿಟ್ಮೇಲೆ ಈ ಥರ ಉದ್ರಾಗಿ ಬರುತ್ತೆ ಬಿರಿಯಾನಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಮನೇಲಿ ಈ ಥರ ಟ್ರೈ ಮಾಡಿ. 99% ಅವ್ರು ಮಾಡಿರೋ ಥರನೇ ಬಂದಿದೆ, ಇನ್ನು 1% ನಾವು ಮಾಡೋಕ್ಕಾಗಲ್ಲ. ಅದು ಯಾಕಂದರೆ ನಾನು ಮುಸ್ಲಿಮ್ಸ್ ಅಲ್ಲ. ಆದರೆ ನಂಬಿ ತುಂಬ ರುಚಿಯಾಗಿ ಬಂದಿದೆ. ನೀವು ಒಂದ್ಸಲ ಮನೇಲಿ ಇದೇ ಥರ ಟ್ರೈ ಮಾಡಿ, ನಿಮಗೂ ಸಹ ಇದೇ ಥರ ರುಚಿಯಾಗಿ ಬಿರಿಯಾನಿ ಬಂದೇ ಬರುತ್ತೆ. ಸರಿ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ, ಇದೇ ಥರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಆ ರೆಸಿಪಿನ ನಾನು ಈಸಿಯಾಗಿ ನಿಮಗೆ ಹೆಂಗೆ ಹೇಳ್ಕೊಡ್ಬೇಕು ಅಂತ ನಾನು ವಿಡಿಯೋ ಮಾಡಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.